ವಿವಾನ್ ಆಲ್ರೆಡಿ ಪರ್ಫಾರ್ಮ್ ಮಾಡ್ಬಿಟ್ಟಿದ್ದ. ಸೊ ನನಗೂ ಅದೊಂದು ಫ್ರೆಶ್ನೆಸ್ ಆಯಿತು, ಯಾಕಂದರೆ ಆ ಹುಡುಗ ಆ ಫ್ರೆಶ್ನೆಸ್ನ ಅದನ್ನು ನೋಡ್ಕೊಂಡು ಆ ಮ್ಯಾನರಿಸಮ್ಸ್ನ ನಾನು ಅಡಾಪ್ಟ್ ಮಾಡ್ಕೊಳ್ಳೋದಿತ್ತಲ್ಲ, ಅದು ಒಂದು ನನಗೂ ಒಂದು ಕಲಿಯೋಕ್ಕೆ ಆ್ಯಂಡ್ ನಂದು ರೆಗ್ಯುಲರ್ ಪ್ಯಾಟರ್ನ್ಗಿಂತ ಒಂದು ಅಡ್ಜಸ್ಟ್ ಆಗೋಕ್ಕೆ ಒಂದು ತುಂಬ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ಆ್ಯಂಡ್ ರಚನಾ ಅವ್ರ ಜೊತೆ ಕಾಂಬಿನೇಷನ್ ಇದ್ರು, ಅದೊಂಥರ ಬೇರೆ ಥರನೇ ಇದೆ. ಸಿನಿಮಾಲಿ ಇವಾಗ ಹೀರೋ ಹೀರೋಯಿನ್ ಅಂದ ತಕ್ಷಣ ಒಂದು ಎಕ್ಸ್ಪೆಕ್ಟ್ ಮಾಡ್ತಾರೆ, ಬಟ್ ರಚನಾ ಕ್ಯಾರೆಕ್ಟರ್ ಆಗ್ಬೋದು, ನನ್ನ ಕ್ಯಾರೆಕ್ಟರ್ ಆಗ್ಬೋದು, ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಆ ಥರ ಒಂದು ಒಡನಾಟ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ರಘು ಸರ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಇದು ಓವರ್ ಕಾನ್ಫಿಡೆನ್ಸಿಂದ ಅಲ್ಲ, ಬಟ್ ಒಂದು ಪಾಸಿಟಿವಿಟಿ ಅಂತ ಹೇಳ್ಬೋದು. ಯಾಕಂದರೆ ಯೂನಿವರ್ಸ್ ನೇಚರ್ ತುಂಬ ಟೆಸ್ಟ್ ಮಾಡ್ತು ಶೂಟಿಂಗ್ ಮಾಡೋ ಟೈಮಲ್ಲಿ. ಮಳೆ ಬಂತು, ತುಂಬ ಬೆಟ್ಟ ಗುಡ್ಡ ಮೇಲೆ ಹತ್ಕೊಂಡು ಹೋಗ್ಬೇಕಾಗ್ತಿತ್ತು, ಊಟ ಕ್ಯಾರಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಎಷ್ಟೊಂದು ಮಳೆ ಬಂದು ಲೊಕೇಶನ್ ಪ್ರಾಬ್ಲಮ್ ಆಗಿ ಅಂದರೂ ಅವರು ಬಿಡದೆ ಹಠ ಹಿಡಿದು ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ಡಿಲೇ ಮಾಡ್ಕೊಂಡು ಏನೇ ಚಾಲೆಂಜ್ ಆದರೂ ಅವರು ಒಬ್ಬರೇ ಆ ಪ್ರೆಷರ್ನೆಲ್ಲ ತೊಗೊಂಡು ಕಂಪ್ಲೀಟ್ ಮಾಡಿದ್ರು. ಎಷ್ಟೊಂದು ವಿಷಯಗಳು ಅವ್ರಿಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂತ ಮತ್ತೆ ಅದೇ ಲೊಕೇಶನ್ಗಳಿಗೆ ಹೋಗಿ ರೀಶೂಟ್ ಮಾಡಿದ್ರು. ನಮ್ಗೆ ಅವಾಗ ಒಂದು ಸ್ವಲ್ಪ ಮತ್ತೆ ಮಾಡಬೇಕಾ, ಮತ್ತೆ ಇಷ್ಟು ಪರ್ಫಾರ್ಮ್ ಮಾಡಬೇಕಾ ಅಂತ ಅಂದರೂ ಇವಾಗ ಖುಷಿ ಆಗುತ್ತೆ. ಸೊ ಆ ಟೆಸ್ಟ್ ಆದಮೇಲೆ ಒಂದು ಪಾಸಿಟಿವ್ ಇದು ಕೊಡತ್ತಲ್ಲ, ಹಿಂಟ್ಗಳು ಕೊಡತ್ತಲ್ಲ ನೇಚರು. ಅದೇ ಥರ ಇವಾಗ ಆಲ್ರೆಡಿ ಡಿಸ್ಟ್ರಿಬ್ಯೂಷನ್ ಆಗ್ಬೋದು ಅಥವಾ ಇವಾಗ ಸೇರಿರೋ ಗಳಿಗೆಗಳಾಗ್ಬೋದು, ಎಲ್ಲದೂ ಸಕ್ಕದಾಗಿ ಬಂದು ಕೂಡಿದೆ. ಈ ಸಾಂಗಲ್ಲೂ ಒಂದು ನಾಪಕ ಇದೆ ನನಗೆ. ನಾನು ಕಾಯಿ ಇಟ್ಕೊಂಡಿರ್ತೀನಲ್ಲ ಆ ಮಾದೇಶ್ವರ ಬೆಟ್ಟದ ಮೇಲೆ, ಆ ಕಾಯಿನ ನಾನು ಹೊಡಿಬೇಕಾಗಿತ್ತು, 3-4 ಸಲ ಹೊಡಿಬೇಕಾಗಿತ್ತು. ಅಲ್ಲಿ ಇಡೀ ಊರ್ ಜನ ಎಲ್ಲ ನೋಡ್ತಾ ಇದ್ರು, ಅಲ್ಲಿ ಟೆಂಪಲ್ಗೆ ಬಂದವರೆಲ್ಲ ನೋಡ್ತಾ ಇದ್ರು. 3 ಸಲನೂ ನಾನು ಆ ಕಾಯಿ ಹೊಡೆದಾಗ ನಾನೇನು ಆ್ಯಕ್ಟಿಂಗ್ ಮಾಡಿ ಪರ್ಫಾರ್ಮೆನ್ಸ್ ಮಾಡಿ ಹೊಡಿತಾ ಇದ್ದೆ ಅಷ್ಟೇ. 3 ಸಲನೂ ಕರೆಕ್ಟಾಗಿ 2 ಪೀಸ್ ಹೋಲ್ಡ್, ಕರೆಕ್ಟಾಗಿ 50% ಹೋಲ್ಡ್ ಡಿವೈಡ್ ಆಗಿ ಬಿತ್ತು. ಒಂದ್ಸಲ ಅಲ್ಲಿರೋರೆಲ್ಲ ಅದು ಹೆಂಗೆ ಸರ್, ಎಂತೆಂಥ ಎಕ್ಸ್ಪರ್ಟ್ಸ್ಗಳೇ ಹೊಡೆದ್ರೆ ಹಿಂಗಾಗಲ್ಲ, ಅದು ಹೆಂಗೆ ಬರ್ತಾ ಇದೆ ಅಂದ್ರು ಗೊತ್ತಿಲ್ಲ. ಮತ್ತೆ 2 ಟೇಕ್ ಮಾಡಿದಾಗ್ಲೂ ಊರ್ ಜನ ಎಲ್ಲ ಇನ್ನೂ ಕ್ಯೂರಿಯಾಸಿಟಿ, ಈ ಸಲನೂ ಹಂಗೆ ಬೀಳತ್ತಾ ನೋಡೋಣ, ಈ ಸಲನೂ ಹಂಗೆ ಬೀಳತ್ತಾ. 3 ಸಲನೂ ಪರ್ಫೆಕ್ಟಾಗಿ 50% ಹೋಳು ಪೀಸ್ ಆಗಿ ಬಿತ್ತು. ಸೊ ಇದೆಲ್ಲ ಒಂದು ಸೈನ್ಸ್. ಓಕೆ, ಒಂದು ಧೈರ್ಯ ಸಿಗತ್ತೆ. ಒಂದು ಬ್ಯೂಟಿಫುಲ್ ಬುಕ್ಕೆ ಆಗೋಕ್ಕೆ ಹೆಂಗೆ ಒಂದೊಂದು ಹೂವಾನು ಇಂಪಾರ್ಟೆಂಟ್ ಆಗುತ್ತೆ, ಒಂದೊಂದು ಚಿಕ್ಕ ಎಲೆ ಗಿಡ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಥರ ನಾಗೇಂದ್ರ ಪ್ರಸಾದ್ ಸರ್ ಆಗ್ಬೋದು, ಆರ್ ಪಿ ಪಟ್ನಾಯಕ್ ಸರ್ ಆಗ್ಬೋದು, ನಮ್ಮ ರಘು ಮಾಸ್ಟರ್ ಆಗ್ಬೋದು, ಆ್ಯಂಡ್ ನಮ್ಮ ತನ್ವಿಕ್ ಅವರು ಅಷ್ಟೇ ಕಾಂಪ್ರಮೈಸೇ ಆಗ್ತಿರ್ಲಿಲ್ಲ. ಎಷ್ಟೊಂದು ಸಲ ಊಟ ಮಾಡಿಲ್ಲ ಪಾಪ ಅವರು, ಹೋಗಿ ಹೋಗಿ ಲೊಕೇಶನ್ ನೋಡ್ತಾ ಇದ್ರು. ಆ ಒಂದು ಸ್ಟ್ರಗಲ್ ಏನಿದೆ, ಆ ಒಂದು ಹಠ ಏನು ಹಿಡಿದಿದ್ದಾರೆ, ಅದ್ರ ಫ್ರೂಟ್ಸ್ ಇವಾಗ ಆಲ್ರೆಡಿ ಸಿಗಕ್ಕೆ ಸ್ಟಾರ್ಟ್ ಆಗಿದೆ ಅನಿಸ್ತಾ ಇದೆ. ನಾನು ರೀಸೆಂಟಾಗಿ ಕೇದಾರ್ನಾಥ್ ಯಾತ್ರೆಗೆ ಹೋಗಿದ್ದೆ. ಅಲ್ಲಿ ಕೇದಾರ್ನಾಥ್ ಟೆಂಪಲಿಂದ ಭೈರವನಾಥ್ ಇದೆ, ಅಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ಳೋಣ ಅಂತ ಹೋದಾಗ ಅಲ್ಲೊಂದು ಎಕ್ಸ್ಪೀರಿಯನ್ಸ್ ಏನಂದರೆ, ಒಂದು ನಾಯಿ ನನ್ನ ಮೇಲೆ ಹೋಗಿ ದರ್ಶನ ಮಾಡ್ಕೊಂಡು ಕೆಳಗೆ ಬರೋವರೆಗೂ ನನ್ನ ಹಿಂದೆನೇ ಫಾಲೋ ಮಾಡ್ಕೊಂಡು ಬಂತು, ಹಿಂದೆನೇ ಫಾಲೋ ಮಾಡ್ಕೊಂಡು ಕೆಳಗೆ ಬಂತು. ಅದು ಒಂದು ಸೈನ್ ಅನ್ನಿಸ್ತು ನನಗೆ, ಓಕೆ ಇಷ್ಟು ಕಷ್ಟಪಟ್ಟಿದ್ದೀವಿ, ಇದಕ್ಕೊಂದು ಫ್ರೂಟ್, ನೇಚರ್ ಇಸ್ ವಿತ್ ಅಸ್ ಅಂತ. ಸೊ ಇವಾಗ ಆಲ್ರೆಡಿ ಸಿನಿಮಾಗೆ ಸಿಗ್ತಾ ಇರೋ ರೆಸ್ಪಾನ್ಸ್ ಆಗ್ಬೋದು, ಎಲ್ಲ ಕಡೆ ಬಂದಿರೋ ಡಿಮ್ಯಾಂಡ್ ಆಗ್ಬೋದು, ಅದು ಇನ್ನೂ ಒಂದು ಪಾಸಿಟಿವಿಟಿ ತುಂಬಿದೆ ಅಂತ ಹೇಳ್ಬೋದು. ಸೊ ಅದಕ್ಕೆ ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ತುಂಬಾನೇ ಇಷ್ಟ ಆಯ್ತು. ಅಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ರೆಕಗ್ನೈಸ್ ಮಾಡಿದ್ಕೆ. ಯಾಕಂದ್ರೆ ಅವರು ಬೌಲಿಂಗ್ ಮಾಡ್ತಾ ಇದಾರೆ ಅಂದ್ರೆ ಎಲ್ಲರೂ ಕನ್ಫ್ಯೂಸ್ ಆಗಿರ್ತಾರೆ. ನಾವು ಒಂದು ಇವೆಂಟ್ಗೆ ಹೋಗಿದ್ವಿ, ಅಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ತರ ನಡೀತಾ ಇತ್ತು. ಅಲ್ಲಿ 5 ನಿಮಿಷ ಮಾತ್ರ ನಮ್ಮಿಬ್ಬರದು ಕಾನ್ವರ್ಸೇಷನ್ ಇತ್ತು. ಅದು ಅವರು ಇನ್ನೂ ನೆನೆಸ್ಕೊಂಡಿದ್ದಾರೆ ಅಂದ್ರೆ ನಂಗೆ ತುಂಬಾ ಖುಷಿ ಆಗ್ತಿದೆ ಸರ್, ಥ್ಯಾಂಕ್ ಯು. ಆ್ಯಂಡ್ ಹಾಡು ನಂಗೆ ತುಂಬಾನೇ ಇಷ್ಟ ಆಗಿದೆ ಪ್ರೇಕ್ಷಕರಾಗಿ. ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ, ನನ್ನ ಪಾತ್ರದ ಹೆಸರು ಇಂದು. ಇಂದು ಮತ್ತೆ ಶಂಕರದು ಕಾಂಬಿನೇಷನ್ ತುಂಬ ಹೀರೋ ಹೀರೋಯಿನ್, ಇವ್ರು ಹೇಳ್ದಂಗೆ ಹೀರೋ ಹೀರೋಯಿನ್ ಕಾಂಬಿನೇಷನೇ ಅಲ್ಲ. ತುಂಬ ಇಮೋಷನ್ಸ್ ಪಡ್ತವೆ ಸಿನಿಮಾ ಅಲ್ಲಿ. ಎಷ್ಟು ತುಂಬ ಎಲ್ಲರೂ ನಗಾಡೋವಂಥ ಸಿಚುವೇಶನ್ ಆಗಿರುತ್ತೆ, ಆದರೆ ನಮ್ಮಿಬ್ಬರಿಗೆ ಅಷ್ಟೇ ಇರಿಟೇಷನ್ ಆಗ್ತಾ ಇರುತ್ತೆ. ಆ್ಯಂಡ್ ಒಂದು ಸಿಚುವೇಶನಲ್ಲಿ ಎಲ್ಲರೂ 100% ಆಡ್ತಾರೆ ಅನ್ಕೋತೀನಿ. ಈ ಸಿನಿಮಾದಲ್ಲಿ ಸೀನ್ಸ್ ಇವೆ. ಒಂದೊಂದು ಸೀನಲ್ಲಿ ಹೇಗಿದೆ ಅಂದರೆ, ರಾಖಿ ಅವರು ಸುಮ್ಮನೆ ನಿಂತಿರ್ತಾರೆ ಸ್ಕ್ರೀನ್ ಮುಂದೆ, ನಾನು ಬ್ಯಾಕ್ಗ್ರೌಂಡಲ್ಲಿ ಇರ್ತೀನಿ, ರಾಕೇಶ್ ಅವರು. ಆ್ಯಂಡ್ ಅವರು ಸುಮ್ಮನೆ ನಿಂತಿರ್ತಾರೆ, ಆದರೆ ಅಷ್ಟೇ ಇಮೋಷನ್ ತೋರಿಸ್ತಾ ಇರ್ತಾರೆ. ಅವ್ರ ಎಕ್ಸ್ಪ್ರೆಷನ್ಸ್ ಹಂಗಿವೆ. ಏನು ಒಂದು ಮಾತು ಆಡಲ್ಲ, ಡೈಲಾಗ್ ಏನೂ ಇಲ್ಲ, ಅಷ್ಟೇ ಅದ್ಭುತವಾಗಿ ಎಕ್ಸ್ಪ್ರೆಷನ್ಸ್ ಕೊಡ್ತಾ ಇರ್ತಾರೆ. ಆ್ಯಂಡ್ ನನಗೆ ರಾಕೇಶ್ ಅವ್ರ ಜೊತೆ ಕೆಲಸ ಮಾಡಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಆ್ಯಂಡ್ ರಘು ಅವರು ಸೆಟ್ಟಲ್ಲಿ ತುಂಬ ಪೇಷಂಟ್ ಆಗಿರ್ತಾರೆ. ಏನಾದರೂ ಗುಂಡಾಗಿ ಒಂಚೂರು ತೊಂದರೆ ಆದ್ರೂ ಇಲ್ಲ ಪರವಾಗಿಲ್ಲ, ಎ ಸಿ ಕಾರಲ್ಲಿ ಹೋಗಿ ಕೂರ್ಸೋಣ, ಎಲ್ಲ ಸರಿ ಹೋದ್ಮೇಲೆ ಮತ್ತೆ ಕರ್ಕೊಂಡು ಬರೋಣ ಅಂತ ಹೇಳಿದ್ರು. ಸೊ ಅಷ್ಟೇ ಚೆನ್ನಾಗಿ ನೋಡ್ಕೋತಾ ಇದ್ರು ನಮ್ಮ 2 ಗುಂಡಗಳನ್ನ.
ಆ್ಯಂಡ್ ಅವರು ಅಷ್ಟೇ ಚೆನ್ನಾಗಿ ಪೇಷನ್ಸಿಂದ ಏನಾದರೂ ಒಂಚೂರು ಕರೆಕ್ಟ್ ಇಲ್ಲ ಅಂತ ಅನ್ಸಿದ್ರೆ ಇಲ್ಲ ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡಿಸಿ ಕೆಲಸ ಮಾಡಿಸ್ಕೊತಾ ಇದ್ರು. ಆ್ಯಂಡ್ ಸ್ವಾಮಿ ಅವರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅಂದರೆ ಈ ನಾಯಿಗಳ ಜೊತೆ ಕೆಲಸ ಮಾಡ್ತಾ ಇದೀವಿ ಅಂತ ನನಗೆ ಯಾವತ್ತೂ ಅನಿಸೇ ಇಲ್ಲ. ಎಲ್ಲ 1 ಟೇಕ್ 2 ಟೇಕ್ ಆರ್ಟಿಸ್ಟ್ ಇಲ್ಲಿರೋದು. ಆ್ಯಂಡ್ ತನ್ವಿಕ್ ಅವ್ರ ಬಗ್ಗೆ ಹೇಳಬೇಕು. ಈ ಹಾಡಲ್ಲಿ ನಿಮಗೆ ಅಷ್ಟು ಇದು ವಿಜುವಲ್ಸ್ ಅಲ್ಲಿ ಗೊತ್ತಾಗ್ತಾ ಇಲ್ಲ, ಆದರೆ ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ಬ್ಯೂಟಿಫುಲ್ ವಿಜುವಲ್ಸ್ ಕೊಟ್ಟಿದ್ದಾರೆ ತನ್ವಿಕ್ ಅವರು. ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ. ಆ್ಯಂಡ್ ರಘು ಅವ್ರ ಜೊತೆ ನಾನೊಂದು ಡಾನ್ಸ್ ಕೊರಿಯೋಗ್ರಫಿ ಪ್ರಾಕ್ಟೀಸ್ ಮಾಡಿದ್ದೀನಿ. ಆ್ಯಂಡ್ ಸಾಂಗ್ ಆಚೆ ಬಂದಿದೆ, ಹುಕ್ ಸ್ಟೆಪ್ಪೂ ಇದೆ. ಆ್ಯಂಡ್ ಸಾಂಗ್ ನಂಗೆ ತುಂಬಾ ಇಷ್ಟ ಆಗಿದೆ, ನಿಮಗೂ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ. ನಮ್ಮ ಸಿನಿಮಾ ಇದೆ ಸೆಪ್ಟೆಂಬರ್ 5ನೇ ತಾರೀಕಿಗೆ ರಿಲೀಸ್ ಆಗ್ತಿದೆ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ, ಯಾಕಂದರೆ ಮೊದಲನೇ ಬಾರಿಗೆ ನಾಯಿ ಜೊತೆ ಕೆಲಸ ಮಾಡ್ತಿದ್ದೀನಿ. ತುಂಬ ಕೆಲಸ ಇತ್ತು, ಆದರೆ ಆ ಕೆಲಸ ಏನೂ ಗೊತ್ತೇ ಆಗಿರಲಿಲ್ಲ, ಅಷ್ಟು ಕೆಲಸ ಇದೆ ಅಂತ. ಎಷ್ಟೇ ಸುಸ್ತಾದ್ರೂ ಮತ್ತೆ ನೆಕ್ಸ್ಟ್ ದಿನ ಬಂದು ಕೆಲಸ, ಬಿಕಾಸ್ ಪಪೀಸ್ ಜೊತೆ ಜಾಸ್ತಿ ನನಗೆ ಕೆಲಸ ಇದ್ದಿರೋದು ರಾದರ್ ದ್ಯಾನ್ ಅಡಲ್ಟ್ ಡಾಗ್ಸ್. ಅಷ್ಟೇ ಖುಷಿ ಆಗ್ತಾ ಇತ್ತು. ಆ್ಯಂಡ್ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಸೆಪ್ಟೆಂಬರ್ 5ನೇ ತಾರೀಕಿಗೆ ರಿಲೀಸ್ ಆಗ್ತಿದೆ. ಯಾಕೆಂದರೆ ಆ ಎರಡು ಪ್ರತಿಭೆಗಳನ್ನು ಮನೋರಂಜನೆಗಾಗಿ ಬಹಳ ಟ್ರೈನಿಂಗ್ ಕೊಟ್ಟಿದ್ದೀರಿ. ಸೊ ಆ ಪಾತ್ರಗಳ ಬಗ್ಗೆ ಅವರ ಅನುಭವ ಮತ್ತು ನಿಮ್ಮ ಅನುಭವ, ಟ್ರೈನಿಂಗ್ ಕೊಟ್ಟಿದ್ದ ಅನುಭವದ ಬಗ್ಗೆ. ಸರ್, ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಇವರಿಬ್ರು ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಇವನ್ ಸೀನಿಯರ್ ಒಬ್ಬ ಸಿಂಬಾ ಅಂತ ಇದ್ದಾರೆ, ಪಾರ್ಟ್ 1 ಅಲ್ಲಿ ಮಾಡಿದವನು. ಅವನು ಈ ಸಿನಿಮಾನಲ್ಲಿ ಟೀಸರು ಮತ್ತು 1-2-3 ಸೀನ್ ಮಾಡಿ ಅವನು ತೀರೋಗ್ಬಿಟ್ಟ. ಅದಾದಮೇಲೆ ನಮ್ಮ ರಘು ಅಣ್ಣ ಇದಾರಲ್ಲ, ಅವರು ನನಗೆ ಒಂದು ಪಾರ್ಟ್ 1 ಪರಿಚಯ, ನನ್ನನ್ನು ತಮ್ಮನ ಥರನೇ ನೋಡ್ಕೊತಾ ಇರೋದು. ಅವ್ರಿಗೆ ಒಪ್ಸೋ ಅಷ್ಟೊತ್ತಿಗೆ ಸಾಕಾಗೋಯ್ತು, ಇವನನ್ನು ಒಪ್ಸೋ ಅಷ್ಟೊತ್ತಿಗೆ ಅವ್ರು ಇನ್ನೊಂದು ಡಾಗ್ ನೋಡ್ಬಿಟ್ಟಿದ್ರು, ಅದನ್ನು ಕರ್ಕೊಂಬ ಜಾಕ್ಸನ್ ಅಂತ ಅವನು ಮಾಡಿದ್ದಾನೆ. ಅದಾದ್ಮೇಲೆ ಫೈನಲಿ ಅವ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ಮೇಲೆ ಇವನನ್ನ ಟ್ರೈ ಮಾಡಿ ಇವನು ಮುಗಿಸ್ಕೊಟ್ಟ ಒಂದು ಹಾಫು. ದೆನ್ ಅದಾದಮೇಲೆ ಬಂಟಿಗೆ ಮಾಡಿಸಿದ್ವಿ. ಸರ್, ಆ್ಯಕ್ಚುಲಿ ಡಾಗ್ನ ಶೂಟ್ ಮಾಡಿಸೋದಕ್ಕೆ ಅನ್ನೋದಕ್ಕಿಂತ ಅದು ಕೋ ಆರ್ಟಿಸ್ಟ್ ಯಾರು ಇರ್ತಾರಲ್ಲ, ಇವಾಗ ಯುವನು, ರಚನಾ ಅವರು ಮತ್ತು ರಾಕೇಶ್ ಅವರು ನೀವು ಹೆಂಗೆ ಬೇಕಾದ್ರೂ ಬ್ಲೆಂಡ್ ಆಗ್ಬೋದು ಸರ್. ಅವ್ರನ್ನ ನೀವು ಐಸ್ ಕ್ಯೂಬು ನಾವು ವಿಸ್ಕಿ ಜೊತೆ ಹಾಕೋರು, ವಿಸ್ಕಿಗೆ ನೀರು ಜೊತೆಗೆ ಮತ್ತು ಪೆಪ್ಸಿ ಜೊತೆಗೆ ಹೆಂಗಾರು ಮಿಕ್ಸ್ ಆಗಿ ಹೋಗ್ತಾರೆ. ನಾವು ಹೇಳ್ತೇವೆ ಸರ್, ಡಾಗ್ ಇದು ಸರ್, ಯಾರು ಡಾಗ್ನ ಅಸಹ್ಯ ಪಡ್ತೀರಾ ತಪ್ಕೊಂಡು ಅದನ್ನ ನೆಕ್ಕಿದ್ರು ಅದಕ್ಕೇನು ಅಸಹ್ಯ ಪಡ್ತೀರಾ ಇರ್ತಾರಲ್ಲ, ಅವ್ರ ಜೊತೆಗೆ ಮಾತ್ರನೇ ಡಾಗ್ ಬಾಂಡಿಂಗ್ ಚೆನ್ನಾಗಿರೋದು. ನನಗೆ ಹೇಳ್ಕೊಡಕ್ಕೆ ಈಸಿ ಆಗೋದು. ಅವ್ರು ರಿಹರ್ಸಲ್ಗೆ ಕೇಳಿದಾಗ ಒಂದು ದಿವಸನೂ ಯಾರು ಇಲ್ಲ ಅಂತ ಹೇಳಲಿಲ್ಲ ಸರ್. ಖಂಡಿತ ಬಂದು ಆಯಿತು ಸರ್ ನೀವೇನು ಹೇಳ್ತೀರಾ ಮಾಡ್ತೀರಾ. ಇವಾಗ ರಘು ಅವ್ರು ಹೇಳ್ಬಿಡೋರು, ಅವ್ನು ಸ್ವಾಮಿ ಏನು ಹೇಳ್ತಾನೆ ಕೇಳ್ಬಿಡಿ, ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಅವ್ರು 3 ಜನನೂ ಈ ಮಾಡಿರೋ ಈ ಸಿನಿಮಾ ಏನಾದ್ರು ಸಕ್ಸಸ್ ಆಯಿತು ಅಂದರೆ ಇವ್ರು 5 ಜನ ಸರ್. ಇವ್ರು 5 ಜನನೂ ಸೇರಿ, ನಮ್ದೇನಿಲ್ಲ ಸರ್, ನಾವು ಹಿಂದೆ ನಿಂತ್ಕೊಂಡು ಎಲ್ಲಿ ನನ್ನ ಕ್ಯಾಮ್ರಾ ಇಟ್ ಮೇಲೆ ನಾನು ಇರೋದೇ ಇಲ್ಲಲ್ಲ ಸರ್, ಆನ್ ಸ್ಕ್ರೀನ್ ಎಲ್ಲ ಮಾಡೋದೇ ಇವರು. ಅದು ಏನೇ ಮಾಡಿದ್ರು ಇವರೇ ಸರ್. ಇವ್ರು 3 ಜನ ಇದ್ರೇ ಇವ್ರು ಇಬ್ಬರು ಕೇಳ್ತಾಯಿದ್ರು. ಅದನ್ನು ಟ್ರೈನ್ ಮಾಡಿದ್ದೀನಿ ಸರ್. ಆದರೆ ಯಾವುದೇ ಒಂದು ಪ್ರಾಣಿ ನಾ ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಇಷ್ಟ ಬಂದ್ರೇ ಕೊಡೋದು ಸರ್. ನಾವೆಲ್ಲ ಬಲವಂತ ಮಾಡಿದ್ರೆ ಏನೂ ಸಿಗಲ್ಲ. ಅದು ರಘು ಅವ್ರಿಗೆ ಅದೃಷ್ಟ ಆಯ್ತು ಸರ್, ಇವರಿಬ್ರು ಆ ಕೆಲಸ ಕೊಟ್ಟಿದ್ದಾರೆ. ಮತ್ತು ಯಾವತ್ತೂ ಶೂಟಿಂಗಲ್ಲಿ ತೊಂದರೆ ಕೊಟ್ಟಿಲ್ಲ ಇಬ್ರು. ರೀಟೇಕ್ ಅಂದರೆ ತೊಗೊಂಡಿದ್ದಾರೆ ರೀಟೇಕು, ಬಟ್ ಯಾವತ್ತು ಡೇಟ್ಸ್ನ ಇನ್ನೂ ಕಮ್ಮಿ ಮಾಡ್ಕೊಂಡಿದ್ದಾರೆ ಇಬ್ಬರು. ಅವ್ರು ಕೊಟ್ಟಿರೋ ಡೇಟ್ಸ್ಗಿನ್ನ ಒಂದು 5 ದಿವಸ ಮುಂಚೆನೇ ಮುಗಿಸ್ಬಿಟ್ಟಿದ್ದಾರೆ ಇವರು. ಮತ್ತು ಯಾವುದೇ ಕಾರಣಕ್ಕೂ ಎಲ್ಲೂ ಅದೇ ಗಾಡ್ ಗ್ರೇಸು ಇಬ್ರಿಗೂ ಎಲ್ಲೂ ಹುಷಾರು ತಪ್ಪಿಲ್ಲ. ಮತ್ತು ಇಡೀ ಟೀಮು ಸರ್, ನನ್ನ ಅಸೋಸಿಯೇಟ್ಸ್ ಈ ಸಿನಿಮಾ ಅಸೋಸಿಯೇಟ್ಸ್ ಇದ್ದಾರೆ ಸರ್ 3 ಜನ, ಮಂಜು, ಕೌಶಿಕ್, ಸುಧೀರ್, ನಮ್ಮ ಮ್ಯಾನೇಜರ್ ಅವರು 22ನೇ ತಾರೀಕಿಗೆ ಕರೆದ್ಬಿಟ್ಟಿದ್ರು. ಹೋದ 3 ವರ್ಷದ ಹಿಂದೆದು ಈ ಶೋ ಲಾಸ್ಟ್ ಇಯರ್ ಕಳಿಸ್ಬಿಟ್ಟವ್ರೆ. ಇವತ್ತಿನ ಶೋಗೆ ಲಾಸ್ಟ್ 2-3 ಇಯರ್ಸ್ ಬ್ಯಾಕ್ ಕಳಿಸಿದ್ದಾರೆ. ಆ ಮ್ಯಾನೇಜರ್ ಇಷ್ಟು ಜನ ಇದ್ದೀನಿ ಸರ್ ಈ ಸಿನಿಮಾ ಆಗೋ ಕಾರಣ ಸರ್. ಇವರೆಲ್ಲ ನಂಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ವಿತೌಟ್ ಮೀ. ಮತ್ತು ಕರಣ್ ಅಂತ ಸರ್, ಇವ್ರ ಬಾಸು ಶ್ರೀ ಅಂತ ಓನರ್, ನನ್ನನ್ನು ಟ್ರಸ್ಟ್ ಮಾಡಿ ಅವ್ರ ಮಕ್ಕಳನ್ನ ನನ್ನ ಕೈ ಕೊಟ್ಟು ಆ್ಯಕ್ಟ್ ಮಾಡಿಸು ಅಂತ ಕಳಿಸಿ 20 ದಿವಸ ಶೂಟಿಂಗಲ್ಲಿ ಬಿಟ್ಟು ನನ್ನ ಮೇಲೆ ನಂಬಿಕೆ ಇಟ್ಟು ಮಾಡಿಸಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸರ್. ನಾನು ನೋಡಿದ್ದೀನಿ. ನಾನು ನೋಡೋದೇ ಡಾಗ್ ಪಾರ್ಟು ಸರ್. ಆ್ಯಕ್ಟ್ ಮಾಡಿರೋರು ಅವರು ಅದು ಜನಗಳಿರಬೇಕು. ನಂದು ಚೆನ್ನಾಗಿದೆಯಾ ಕೆಲಸ ಅನ್ನೋದು ನಾನು ಮಾನಿಟರ್ ನೋಡಿ ಹೇಳ್ತಿದ್ದೆ. ಸರಿಗಿಲ್ಲ ಅಂದರೆ ಅವ್ರು ಕೇಳೋರು 10 ಸತಿ ಆದರೂ 15 ಸತಿ ಆದರೂ ಮಾಡಿಸ್ಲೇಬೇಕಾಗಿತ್ತು. ಇಡೀ ಥ್ರೂ ಔಟ್ ಸಿನಿಮಾ ಎಲ್ಲೂ ಬೋರ್ ಆಗ್ದಿರಂಗೆ ಇವರಿಬ್ರು ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಸಿನಿಮಾದಲ್ಲಿ.
ಸಿನಿಮಾ 100% ನನಗೆ, ಯಾಕಂದರೆ ಯೂನಿವರ್ಸಲ್ ಸರ್ ಡಾಗ್ಸು. ಥ್ರೂ ಔಟ್ ಇಂಡಿಯಾ, ನೀವು ಥ್ರೂ ಔಟ್ ವರ್ಲ್ಡ್ ಡಾಗ್ಗೆ ಏನು ಭಾಷೆ ಇಲ್ವಲ್ಲ ಸರ್, ಅವ್ರಿಗೆಲ್ಲ ಭಾಷೆನೂ ಗೊತ್ತು ಅವ್ರಿಗೆ. ಎಲ್ಲ ಜನ ನೋಡ್ತಾರೆ ಸರ್, ನೋಡ್ರೆ ಇಷ್ಟಪಡ್ತಾರೆ ಸರ್. ನಾನು ಮತ್ತು ಗುಂಡ ಪಾರ್ಟ್ 2 ಸೆಪ್ಟೆಂಬರ್ 5ನೇ ತಾರೀಕು ರಿಲೀಸ್ ಆಗ್ತಿದೆ. ಎಲ್ಲ ಡಾಗ್ ಲವರ್ಸು ಮತ್ತು ಡಾಗ್ ಪೇರೆಂಟ್ಸು ಬಂದು ನೋಡಿ ಹಾರೈಸ್ಬೇಕು. ಥ್ಯಾಂಕ್ ಯು ಸರ್. ಓಕೆ, ಆ್ಯಕ್ಟಿಂಗ್ ಓಕೆ, ಬಟ್ ಆ ಡಬ್ಬಿಂಗ್ ಬೇರೆ ಮಾಡಿಸಿದ್ದೀರಿ, ಅದಕ್ಕೆ ಅದರ ಅನುಭವ ಒಂಚೂರು ಹೇಳಲಿಕ್ಕೆ ಅಂತ. ಸರ್ ಅದೇ ನಮ್ಮ ರಘು ಅಣ್ಣ ಕೇಳಿದ್ರಲ್ಲ ಸರ್, ಅವ್ರು ಯಾವುದೇ ಬೇಕು ಅಂದ್ರೆ ಅದು ಬಿಡಲ್ಲ, ಕರ್ಕೊಬಾ ಅಂದರೆ ಕರ್ಕೊಂಡು ಹೋಗ್ಲೇಬೇಕು. ಇವತ್ತು ವಾಯ್ಸ್ ಸರಿ ಇಲ್ಲ ಅಂದರೆ ಅವ್ರಿಗೂ ವಾಯ್ಸ್ ಟೆಸ್ಟ್ ಮಾಡಿ ತಿರ್ಗಾ ಇನ್ನೊಂದು ದಿವಸ ಕರ್ಕೊಬಂದು ಮಾಡಿಸಿದ್ವಿ ಸರ್. ಆ ಡಾಗಿಗೆ ಆ ಸ್ಪೀಕ್ ಅಂದರೆ ಅದೇ ಥರ ಬೇಕು. ಮರ್ಮರಿಗೆ ಅದೇ ಅವ್ರು ಅಳೋ ಥರ ಎಲ್ಲ ಬೇಕು. ಇವ್ನು ಸಿಂಗ್ ಮಾಡ್ತಾನೆ, ಅವ್ನು ಸಿಂಗ್ ಮಾಡ್ತಾನೆ, ಆ ಥರದ್ದು ಬೇಕು ಅನ್ನೋರು. ಸರಿ ಆಯಿತು, ಮಾಡಿಸ್ತಾ ಇದ್ವಿ ಸರ್, ಮಾಡಿಸಿ. ಸಿಂಗ್ ಸಿಂಗ್ ನೋ ನೋ ಸಿಂಗ್ No, no, speak better, speak better. Good boy. Allah, Allah, better. Neenilla, sumne. Sing, sing, sing. Sing, sing. Neenilla, idani. Sing better. Sing, 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 sing. Good boy. ಎಲ್ರಿಗೂ ನಮಸ್ಕಾರ. ತಂಡದ ಬಗ್ಗೆ ಅಂತ ಬಂದ್ರೆ, ಒಳ್ಳೆ ತಂಡ ಸಿಕ್ಕಿದ್ರೆ ಒಳ್ಳೆ ಸಿನಿಮಾ ಆಗುತ್ತೆ. ಅದೇ ತರ ನಂಗೆ ತುಂಬಾ ಒಳ್ಳೆ ತಂಡ ಸಿಕ್ಕಿತ್ತು. ಅದಕ್ಕೆ ನೀವು ನೋಡ್ತೀರಾ, ಥಿಯೇಟ್ರಲ್ಲಿ ನೋಡ್ತೀರಾ. ಸೆಪ್ಟೆಂಬರ್ 5th ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ತುಂಬಾ ಜನಕ್ಕೆ ರೀಚ್ ಆಗುತ್ತೆ. ಒಳ್ಳೆ ಸಿನಿಮಾ ಮಾಡಿದೀವಿ, ಕಲರ್ಫುಲ್ ಆಗಿ ಮಾಡಿದ್ವಿ, ಫನ್ ಇದೆ, ಎಮೋಷನ್ ಅದಕ್ಕೂ ಮೀರಿದೆ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಹಾಗೆ ಅಡ್ವಾನ್ಸ್ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್ ರಘು ಸರ್. ಈ ಒಂದು ಪಿಕ್ಚರಲ್ಲಿ ನನಗೂ ಚಾನ್ಸ್ ಕೊಟ್ಟು 1-2 ಸಾಂಗ್ ಕೊರಿಯೋಗ್ರಾಫ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಒಂದು ರಚನಾ ಮೇಡಮ್ ಅವ್ರದ್ದು ಸೋಲೋ ಸಾಂಗ್ ಒಂದು ಮಾಡಿದ್ದೀನಿ. ಹಾಗೆ ರಾಕೇಶ್ ಸರ್ ಅವ್ರದ್ದು ಈಗ ನೋಡಿದ್ರಲ್ಲ, ಇದು ಪಿಕ್ಚರೈಸು ಬೇರೆ ಥರನೇ ಇರುತ್ತೆ. ಕಂಟೆಂಟ್ ಓರಿಯೆಂಟೆಡ್ ಆಗಿ ಈ ಒಂದು ಸಾಂಗ್ ಪ್ಲೇ ಆಗುತ್ತೆ. ಬಟ್ ಎಲ್ಲೂ ನಿಮಗೆ ಅನ್ಸಲ್ಲ, ಒಂದೊಂದು ಶಾರ್ಟು ಸ್ವಲ್ಪ ಗೂಪ್ಸ್ ಒಂದು ಥರನೇ ಅನಿಸುತ್ತೆ. ಆ ಫೀಲ್ ಸಾಂಗಲ್ಲೇ ಇದೆ ಆ ಥರ. ಸೊ ನಾಗೇಂದ್ರ ಪ್ರಸಾದ್ ಸರ್ ಬರೆದಿರೋ ಸಾಂಗ್ನ ನಾನು ಕೊರಿಯೋಗ್ರಾಫ್ ಮಾಡ್ತಾರೆ, ನನಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆ ಲಿರಿಕ್ಸ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು. ಹಾಗೆ ಸೆಪ್ಟೆಂಬರ್ 5ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲರಿಗೂ ನಮಸ್ಕಾರ. ಗುಂಡನ ಜೊತೆ ಅಲ್ಲಿ ಆ ನೇಚರಲ್ಲಿ ಆ್ಯಕ್ಟ್ ಮಾಡೋದು ಒಂದು ತುಂಬ ಕಷ್ಟ ಆಯಿತು. ಸ್ವಾಮಿ ಸರ್ ಅದನ್ನು ನೀಟಾಗಿ ಮ್ಯಾನೇಜ್ ಮಾಡಿದ್ರು. ಆಮೇಲೆ ರಘು ಸರ್ ಕೂಡ ನನಗೆ ತುಂಬ ಟ್ರೈನ್ ಮಾಡಿದ್ರು ಹೆಂಗೆ ಆ್ಯಕ್ಟಿಂಗ್ ಮಾಡೋದು ಅಂತ. ಮೋಸ್ಟ್ಲಿ ನಮ್ಮ ಫಾದರಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ. ಏನು ಹೇಳಿದ್ರು ಮಾಡ್ತಾಯಿದ್ರು. ನಾನು ಅಂಬ್ರೆಲ್ಲ ಹಿಡ್ಕೊತಾ ಇದ್ರು. ಸೊ ಸೆಪ್ಟೆಂಬರ್ 5th ರಿಲೀಸ್ ಆಗ್ತಾಯಿದೆ ಮೂವಿ. ಟೀಸರ್ ಕೂಡ ಚೆನ್ನಾಗಿದೆ. ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಮೂವಿಗೆ.